ಸರ್ ಹೇಳಿ ಈಗ ಜೆಡಿಎಸ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತುಗಳು ಕೇಳಿಬಂತು. ಮಂಜಣ್ಣ ಅವರು ಶೀಘ್ರದಲ್ಲಿ ಜೆಡಿಎಸ್ ಬರ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬಂತು. ಏನ್ ಹೇಳ್ತೀವಿ ಯಾವಾಗ ನಿನ್ನೆ ಕಾರ್ಯಕ್ರಮದಲ್ಲಿ ಈಗ ಅಲ್ಲಿ ಏನಾಗಿದೆ, ನಾನು 5 ವರ್ಷ ಕ್ಷೇತ್ರದಲ್ಲಿ ಎಲ್ಲ ಲೀಡರ್ಗಳನ್ನ ಎಲ್ಲ ಪಕ್ಷದವ್ರ ಜೊತೆ ಭಾಳ ಒಡನಾಡಿಯಾಗಿ ಪ್ರೀತಿಯಿಂದ ಗೌರವವಾಗಿ ನಾನು ಅವ್ರ ಜೊತೆಯಲ್ಲಿ ಎಂಥ ಯಾವುದೇ ಕಷ್ಟ ಸುಖ ಬಂದರೂ ನಿಂತ್ಕೊಂಡಿದ್ದೆ. ಆ ಪ್ರೀತಿಯಿಂದ ಕೆಲವರು ಬನ್ನಿ ಅಂತ ಹೇಳ್ತಾರೆ, ಕೆಲವರು ಬೇರೆ ಬೇರೆ ಥರನೂ ಏನೋ ಬೇರೆ ರಾಜಕೀಯವಾಗಿ ಬೇರೆ ಬೇರೆ ಥರ ಹೇಳ್ತಾರೆ. ಅದಿರಲಿ ಬಿಡಿ, ಅದೇನೋ ಅದು ರಾಜಕೀಯದ ಒಂದು ಕಡೆ ಇರಲಿ. ಮೊದಲು ಈ ಕ್ಷೇತ್ರದಲ್ಲಿ ದಾಸರಳ್ಳಿ ಒಳಗೆ ಏನು ಒಂಥರ ನನ್ನ ಅಗಲ್ ದರೋಡೆ ಆಗೋಗಿದೆ ಈ ಕ್ಷೇತ್ರದಲ್ಲಿ. ದಾಸರಳ್ಳಿ ಒಳಗೆ ಹಿಂದೆ ಆಗಲೇ ಒಂದು 15 ದಿವಸ ಹಿಂದೆ ದಾಸರಳ್ಳಿ ಸಂಭ್ರಮ ಅಂತ ಮಾಡಿ ಇಡೀ ಕ್ಷೇತ್ರದಲ್ಲಿ CMC ವಾಲ್ಮ್ಯಾನ್ಗಳು ಎಷ್ಟು ಜನ ಇದ್ದಾರೆ? ಸುಮಾರು 60, 70, 80 ಜನ ಇದ್ದಾರೆ. ಎಲ್ಲರ ಹತ್ರನೂ 5,000 ಸಾವಿರ ಫಿಕ್ಸ್ ಮಾಡ್ಕೊಂಡವ್ರೆ. ಯಾವುದು ಈ ಮೊನ್ನೆ ಇದು ದಾಸರಳ್ಳಿ ಸಂಭ್ರಮ. ಈಗ ಸಾಮೂಹಿಕ ಗಣೇಶೋತ್ಸವಂತೆ. ಈಗ ಯಾವಾಗ 2-3 ದಿನದಲ್ಲಿ. ಅದಕ್ಕೆ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಿರೋ ವಾಲ್ಮ್ಯಾನ್ಗಳ ಹತ್ರ 5,000 ಸಾವಿರ ಫಿಕ್ಸ್ ಮಾಡಿದ್ದಾರೆ. BWSSP ವಾಲ್ಮ್ಯಾನ್ಗಳ ಹತ್ರ 5,000 ಸಾವಿರ 10,000 ಸಾವಿರ ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ಬೇಕ್ರಿಗಳು, ಎಲ್ಲೆಲ್ಲಿ ದೊಡ್ಡ ದೊಡ್ಡ ಬೇಕ್ರಿಗಳವೆ ಆ ಬೇಕ್ರಿಗಳ ತವ 50,000 ಸಾವಿರ ಲಕ್ಷ ಉಸ್ಲು ಮಾಡಿದ್ದಾರೆ. ಇಡೀ ನಮ್ಮ BBMPಯಲ್ಲಿ ಎಷ್ಟು AE AEE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಅದರಲ್ಲಿ BBMPಯಲ್ಲಿ ಬೇರೆ AE AEE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಸ್ಟಾರ್ ಮೋಟ್ರು ಡ್ರೈನಲ್ಲಿ AE AEE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಗಾರ್ಬೇಜಲ್ಲಿ AE AEE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಬೆಸ್ಕಾಮಲ್ಲಿ ಇದ್ದಾರೆ, BWSSPಯಲ್ಲಿ ಇದ್ದಾರೆ. ಎಲ್ಲರ ಹತ್ರನೂ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. 50,000 ಸಾವಿರ, ಲಕ್ಷ, 2 ಲಕ್ಷ, 3 ಲಕ್ಷದವರೆಗೂ ಈ ಕ್ಷೇತ್ರ ಎಲ್ಲ ಇಂಜಿನಿಯರ್ಗಳದ್ದು ಫಿಕ್ಸ್ ಮಾಡಿಬಿಟ್ಟವ್ರೆ. ಮತ್ತು ಈ ಇವರು ರೆವಿನ್ಯೂ ಡಿಪಾರ್ಟ್ಮೆಂಟು, AROಗಳು, ROಗಳು, RIಗಳು, ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗಳು, ಇವ್ರತವೆಲ್ಲ ಇಷ್ಟಿಷ್ಟು ಅಂತ ಫಿಕ್ಸ್ ಆಗೋಗಿದೆ ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ. ಯಾರಿಗೂ ಬಿಟ್ಟಿಲ್ಲ. ಸರ್ಕಾರಿ ನೌಕರರಲ್ಲಿ ಈ ಕ್ಷೇತ್ರದಲ್ಲಿ BBMPಯಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರ ಹತ್ರನೂ ಫಿಕ್ಸ್ ಆಗಿದೆ. ಪೊಲೀಸ್ದೊಂದು ಬಿಟ್ಟವ್ರು ಅಷ್ಟೇನೆ. ಪೊಲೀಸ್ದವ ಅಲ್ಲಿ ಕೇಳೋಕ್ಕಾಗಲ್ವಲ್ಲ, ಅದೊಂದು ಬಿಟ್ಟಿರ್ಬೇಕು. ಅದೊಂದು ಆ ಥರ ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಈ ಥರ ನಡೀತಾ ಇದೆ. ಮತ್ತು ಮನೆ ಕಟ್ಟೋರ ಹತ್ರ, ಮನೆಗಳು ಎಲ್ಲೆಲ್ಲಿ ಮನೆ ಕಟ್ತಾರಲ್ಲ ಎಲ್ಲ ವಾರ್ಡ್ಗಳಿಗೂ ಎಷ್ಟು ಈಗ 11 ವಾರ್ಡ್ ಏನಿದ್ದಾವೆ ಎಲ್ಲ ವಾರ್ಡ್ಗಳಿಗೂ ಒಬ್ಬೊಬ್ಬರು ಬಿಟ್ಬಿಟ್ಟು ಎಲ್ಲೆಲ್ಲಿ ಮನೆಗಳು ಕಟ್ತಾವ್ರೆ, ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ಗಳು ಕಟ್ತಾವ್ರೆ, ಎಲ್ಲೆಲ್ಲಿ ಡೆವಲಪರ್ಗಳು ಅವ್ರೆ, ಎಲ್ಲೆಲ್ಲಿ ವೈನ್ ಸ್ಟೋರ್ಗಳು, MRPಗಳು ಎಲ್ಲೆಲ್ಲಿದ್ದಾವೆ ಎಲ್ಲರೂ 1 ಲಕ್ಷ 2 ಲಕ್ಷ ಮನೆ ಕಟ್ಟೋರ ಹತ್ರನೂ ಇಂಜಿನಿಯರ್ ಮುಖಾಲು ಕೆಲವು ಮನೆ ಆರ್ಡರ್ಗಳು ಇದ್ದಾರೆ. ಕೆಲವರು, ಎಲ್ಲರೂ ಇಲ್ಲ, ಕೆಲವರು. ಆ 41 ವಾರ್ಡ್ ಪಿಣ್ಯ ಕೈಗಾರಿಕಾ ಪ್ರದೇಶದಲ್ಲಿ 10 ಲಕ್ಷ 15 ಲಕ್ಷ ಕೇಳ್ತಾವ್ರೆ. MRPಗಳಿಗೆ 1 ಲಕ್ಷ 2 ಲಕ್ಷ, ವೈನ್ ಸ್ಟೋರಿಗೆ 50,000ರಿಂದ 1 ಲಕ್ಷ ದೌರ್ಜನ್ಯ ಮಾಡಿ ಅವ್ರಿಗೆ ಫೋನಲ್ಲಿ ಧಮಕಿ ಹಾಕಿ ವಸೂಲಿಗಳು ಮಾಡೋದು ಎಲ್ಲ ನನ್ನ ಹತ್ರ ಇದ್ದಾವೆ. ಆಮೇಲೆ ಫೋನ್ ಪೇಗಳು, ಯಾರ್ಯಾರ ಹೆಸರಿಗೆ ಫೋನ್ ಪೇ ಹೋಗ್ಯಾವೆ ಅಂತ ನನ್ನ ಹತ್ರ ಇಲ್ಲಿದ್ದಾವೆ. ಇಲ್ಲಿ ಇಟ್ಕೊಂಡಿದ್ದೀನಿ ಫೋನ್ ಪೇಗಳು ಮಾಡಿರೋದು. ಇಂಥ ಇದು ಈ ಕಾನ್ಸ್ಟಿಟ್ಯೂನ್ಸಿಗೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಇದು ಏನು ಈ ಕ್ಷೇತ್ರದ ಜನಗಳು ಏನೋ ಇಷ್ಟೆಲ್ಲ ನಡೆದ್ರೂ ಯಾಕೆ ಹಿಂಗಿದ್ದಾರೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಏನು ಇದು ಈ ದಾಸರಳ್ಳಿ ಇವಾಗ ಗಣೇಶೋತ್ಸವ ಮಾಡಿ ಅಲ್ಲಿ ಎಷ್ಟು ದಿನ ಆಯಿತು. ಆಯಾ ಏರಿಯಾದಲ್ಲಿ ಈಗೆಲ್ಲ ಮಾಡ್ಕೊಂತಾರೆ. ಯಾವ ಬಡಾವಣೆಗಳು, ಆ ರೋಡ್ಗಳೆಲ್ಲ ಮಕ್ಕಳುಗಳು, ಫ್ಯಾಮಿಲಿಗಳು, ಆ ಕಡೆ ಎಲ್ಲ ರೋಡ್ಗಳಿಗೂ ಮಾಡ್ಕೊಂತಾರೆ. ಎಲ್ಲ ಈಗ ಒಂದೇ ಸಮ ನಡೀತಾ ಇದ್ದಾವಲ್ಲ. ಇದಲ್ದೇ ಇದು ಸಾಮೂಹಿಕ ವಸೂಲಿಗೆ
2.5 ಇಂದ 3 ಕೋಟಿ ಉಸ್ಲು ಮಾಡೋರಲ್ಲ, ವರ್ಷದಂತೆ ಈ ಬಾರಿನೂ ದಾಸಹಳ್ಳಿ ಸಂಭ್ರಮ, ದಾಸಹಳ್ಳಿ ಗಣೇಶೋತ್ಸವ, ಇನ್ಯಾವುದೋ ಇವಕ್ಕೆಲ್ಲ ಮಾಡ್ಕೊಂಡು ಇವ್ರಿವ್ರು ತೆವಲಿಗೆ ಇವ್ರಿವ್ರು ಇದಕ್ಕೆ ಎತ್ತಿಟ್ಟಂಗೆ ಮಾಡ್ಕೊಂಡು ಇವರು ರಾಜಕೀಯಕ್ಕೆ ಉಪಯೋಗಿಸ್ಕೊಂಡು ಇವೆಲ್ಲಗಳು ನಡೀತಾ ಇದ್ದಾವೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಇದನ್ನೆಲ್ಲ ಈಗ ಯಾರು ಈ ಮೇಲ್ಗಡೆನೂ ಇವತ್ತು ಪಕ್ಷದವ್ರು ಯಾರು ಕೇಳೋರು, RSSನವರಾಗಲಿ ಇಲ್ಲ BJP ಮುಖಂಡರು ಇದನ್ನ ಯಾರು ಹೋಗಿ ಅದನ್ನೆಲ್ಲ ದೂರ ಕೊಡೋದಿಲ್ಲ ಅಂತ ಕಾಣ್ತದೆ. ಅವ್ರಿಗೇನು ಗೊತ್ತಾಗಲ್ವ ಇದೆಲ್ಲ? ಏನು ಈ ಥರ ಬಡಬಗ್ರತವಲ್ಲ, ಯಾವ ಸಣ್ಣ ಪುಟ್ಟ ಅಂಗಡಿಯರ್ ತಗೋಬಿಡ್ತಾ ಇಲ್ಲ, ಯಾರು ಒಂದು ಕೇಬಲ್ ಹಾಕರ್ ತಗೋಬಿಡ್ತಾ ಇಲ್ಲ, ಯಾರು ಚೆನ್ನಾಗಿ ಅವನೇ ಸ್ವಲ್ಪ ದೊಡ್ಡ ಮನೆ ಅಂದರೆ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಹೋಗಿ ಉಸ್ಲು ಮಾಡಿ ನಾವೇನಕ್ಕೂ ಬೇಕಾಗಲ್ವಾ ಅಂತ ಹೋಗಿ ಈ ಥರ ದೌರ್ಜನ್ಯಗಳು ಮಾಡೋದು. ಆದ್ರಿಂದ ದಯಮಾಡಿ ನಿಮ್ಮ ಮುಖ್ಯನ ಹೇಳ್ತಾ ಇದ್ದೀನಿ, ದಾಸಹಳ್ಳಿ ನನ್ನ ಪ್ರೀತಿಯ ಗೌರವಾನ್ವಿತ ಮತ ಬಾಂಧವರಿಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ, ದಯಮಾಡಿ ಇದನ್ನೆಲ್ಲ ಈ ಥರ ಇದನ್ನ ಖಂಡಿಸ್ರಿ. ಯಾಕೆ ಇಷ್ಟು ಕ್ಷೇತ್ರ ಜನ ಇಷ್ಟೆಲ್ಲ ಆದರೂ ಕೂಡ ಸುಮ್ಮನೆ ಯಾರು ಇದನ್ನ ಬಂದು ನಮಗೆ ಇಲ್ಲಿ ಹೇಳಿರಾಗಲ್ಲ. ಪಬ್ಲಿಕ್ನ ನೀವೆಲ್ಲ ಹೇಳ್ಬೇಕು, ಈ ಥರ ಎಲ್ಲ ಮಾಡ್ತಾ ಇರೋದು ಇಡೀ ರಾಜ್ಯದಲ್ಲಿ ಎಲ್ಲೂ ಈ ಥರ ಇಲ್ಲ, ಎಲ್ಲೂ ಈ ಥರ ಹೋಗಿ ಜನಗಳು ಮನೆ ಕಟ್ಟಿದ ಇಡೀ ಕ್ಷೇತ್ರದ ಮನೆಗಳ ಹತ್ರ ಎಲ್ಲ ನಾವು ಒಂದು ನೆಮ್ಮದಿಯಾಗಿ ಮನೆ ಕಟ್ಟಂಗಿಲ್ಲ. 10, 15, 20 ಕೆಲವು ಇಂಜಿನಿಯರ್ಗಳೇ ಹೋಗಿ ಉಸ್ಲು ಮಾಡೋದು, ಇಂಜಿನಿಯರ್ಗಳೇ ಅವೇ. ಆದ್ರೂ ಅವ್ರು ಇವತ್ತೇನ ತೆಗೆದ್ರೆ ಅದೆಲ್ಲ ವಾಯ್ಸ್ ಮೆಸೇಜ್ಗಳು ಇದಾವೆ, ಕೊಡ್ತೀನಿ, ಕೆಲಸ ಕಳ್ಕೊಂಡು ಮನೆಗೆ ಹೋಗ್ತಾರೆ ಈಗ. ಇಂಥ ಕೆಲಸ, ಇಂಥ ಮುಟ್ಟಾಳ ಕೆಲಸ ಇಂಥವು ಮಾಡ್ತಾ ಇದ್ದಾರೆ. ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದೆ ಇಂಥ ಕೆಲಸನ ಮಾಡೋದು? ನಾಚಿಕೆ ಆಗ್ಬೇಕು ಇಂಥ ಕೆಲಸನ ಮಾಡೋದು. ಇದ್ರೆ ಕೈಯಿಂದ ಕೊಡ್ಬೇಕು, ಮಾಡಬೇಕು. ಏನು ಎಲ್ಲರ ಹತ್ರ ಕ್ಷೇತ್ರದಲ್ಲಿ ಎಲ್ಲರ ಹತ್ರ ದುಡ್ಡುಗಳು ಹೋಗಿ ಅವ್ರವ್ರ ಕಷ್ಟ ಏನೇನಿದೆಯೋ ಡೆವಲಪರ್ಗಳು ತಗೋಬಿಡಲ್ಲ. ಡೆವಲಪರ್ ಇವತ್ತೆಲ್ಲ ರಿಜಿಸ್ಟರ್ಗಳು ಇಂತ ಅವ್ರ ಕಷ್ಟ ಅವ್ರಿಗಾಗಿದೆ, ಯಾವುದು ರಿಜಿಸ್ಟರ್ಗಳು ಆಗುತ್ತಾ ಇಲ್ಲ, ಅವ್ರ ಪಾಪ ಅವ್ರ ಕತೆ ಅವ್ರಿಗೆ ಗೊತ್ತು ಕಷ್ಟಗಳು, ಅವ್ರು ತಗೋಬಿಡಲ್ಲ. ಇವೆಲ್ಲ ಮಾಡ್ಕೊಂಬ ಇದು 5ನೇ ವರ್ಷ ಅಂತೆ, 6ನೇ ವರ್ಷ ಅಂತೆ, 7ನೇ ವರ್ಷ ಅಂತೆ, ಇವೆಲ್ಲ ವರ್ಷಕ್ಕೆ 3-4 ಕಾರ್ಯಕ್ಕೆ ವಸೂಲಿಗೆ ಇಟ್ಕೊಂತಾರೆ. ಎಲ್ಲೆಲ್ಲಿ ನೋಡ್ಕೊಂಡಿರ್ತಾರೆ, ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ ಕಟ್ತಾರೆ, ಎಲ್ಲೆಲ್ಲಿ ಬಿಲ್ಡಿಂಗ್ ಕಟ್ತಾರೆ, ಎಲ್ಲೆಲ್ಲಿ ಬೇಕರಿ ಓಪನ್ ಮಾಡ್ತಾರೆ, ಎಲ್ಲೆಲ್ಲಿ ವೈನ್ ಸ್ಟೋರ್ಗಳು MRP ಮಾಡ್ತಾರೆ. ಒಂದು MRP ಒಂದು ಟ್ರೇಡಿಂಗ್ ಲೈಸೆನ್ಸ್ ಕೊಡಕ್ಕೆ 25 ಲಕ್ಷ. ಈ ಕ್ಷೇತ್ರದಲ್ಲಿ ಈಗಾಗಲೇ 2 ವರ್ಷದಿಂದ ಈಚೆಗೆ ಸುಮಾರು 40ರಿಂದ 50 ಇವತ್ತು MRPಗಳು ವೈನ್ ಸ್ಟೋರ್ಗಳು ಆಗ್ಯಾವೆ. ಒಂದೊಂದು MRP 25 ಲಕ್ಷ. ಆದ್ರಿಂದ ನಮ್ಗೆ ಇವೆಲ್ಲ ನಿಜವಾಗೂ ಇವು ಕೇಳಿ ಇವತ್ತು ಜನಗಳಂತೂ ಎಲ್ಲ ಒಂಥರ ಉಸಿರೇ ಬರ್ತಾ ಇಲ್ಲ ಅವ್ರಿಗೆ, ಆ ಥರ ಆಗೋಗಿದೆ. ಅದರಿಂದ ಇದನ್ನ ತಮ್ಮ ಮುಖ್ಯನ ಹೇಳ್ತಾ ಇದ್ದೀನಿ, ದಯಮಾಡಿ ನೀವೆಲ್ಲ ನಿಮ್ಮ ಮಾಧ್ಯಮದವರಲ್ಲ, ನೀವು ಸುಮ್ಮನೆ ಈ ಥರ ಮಾಧ್ಯಮ ಅಂದ್ರೇನು, ಇಂಥ ದೌರ್ಜನ್ಯ, ಇಂಥ ದರ್ಪಗಳು ಈ ಥರ ಎಲ್ಲ ಮಾಡ್ತಾರೆ, ಇಂಥವೆಲ್ಲ ಖಂಡಿಸ್ಬೇಕು, ಈ ಥರ ಜನಗಳಿಗೆ ಹೇಳ್ಬೇಕು ತಾವು ಅಲ್ಲ. ಅದರಿಂದ ನಿಮ್ಮ ಮುಖ್ಯನ ಹೇಳ್ತಾ ಇದ್ದೀನಿ, ದಯಮಾಡಿ ಇದನ್ನ ಇವತ್ತು ಯಾರು ಈ ಕ್ಷೇತ್ರದಲ್ಲಿ ಇವತ್ತು ಇದೆಲ್ಲ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇದು ಅದನ್ನು ಎಲ್ಲಿಗೆ ಮುಟ್ಸೋಬೇಕು, ಎಲ್ಲಿ ಮಾಡಬೇಕು ಅಂತ ಇದು ತಮಗೆ ಗೊತ್ತಿದೆ. ಮುಟ್ಸೋಂಥ ಕೆಲಸ ಮಾಡಲಿ. ಈ ಜನಗಳು ಈ ಕ್ಷೇತ್ರ ನಮ್ಮ ಪ್ರೀತಿಯ ಗೌರವಾನ್ವಿತ ಮತ ಬಾಂಧವರಿಗೆ ನೆಮ್ಮದಿಯಾಗಿ ಇರೋಕ್ಕೆ ಈ ನಮ್ಮ ಕೆಲವು ಮುಖಂಡರುಗಳು ಇವತ್ತು ಪಕ್ಷದವರು RSS ಮುಖಂಡರುಗಳು ಇರ್ಬೋದು ಮತ್ತು BJP ಹಿರಿಯ ಮುಖಂಡರುಗಳು ಸಾಕಷ್ಟು ಜನ ಒಳ್ಳೊಳ್ಳೆಯವರು ಇದ್ದಾರೆ. ಅವರೆಲ್ಲ ಎಲ್ಲಿಗೆ ಮುಟ್ಸೋಂಥ ಕೆಲಸ ಆಗಲಿ ಅಂತ ನಿಮ್ಮ ಮುಖ್ಯನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.